ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಒಂದು ಚಿಕ್ಕಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಳ್ಳು ಮತ್ತು ಬೆಲ್ಲ ಹಾಕಿ ಮಾಡುವಂಥ ಚಿಕ್ಕಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ. ಇದು ಈ ಚಳಿಗಾಲಕ್ಕಂತೂ ಮಾಡಿಸಿದ ರೆಸಿಪಿ ಇದೆ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ ಫ್ರೆಂಡ್ಸ್. ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ 1 ಕಪ್ ಎಳ್ಳು ಹಾಕ್ಕೊಂಡೇನಿ ನೋಡಿರಿ. ಬಿಳಿ ಎಳ್ಳು ತೊಗೊಂಡೇನಿ ನಾನು. ಎಲ್ಲ ಮಾರ್ಕೆಟ್ನಾಗ ಎಲ್ಲ ಅಂಗಡಿಯಾಗೂ ಸಿಗ್ತಾವೆ ನೋಡಿರಿ. ತೂಕದಲ್ಲೇ ನೋಡಕ್ಕೆ ನಿಂತ್ರೆ 100 ಗ್ರಾಮ್ ಎಳ್ಳು ತೊಗೊಂಡೇನಿ ರೀ. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಎಳ್ಳೆಲ್ಲ ಚಟಪಟ ಅನ್ಬೇಕ್ರಿ. ಸ್ವಲ್ಪ ಕಲರು ಚೇಂಜ್ ಆಗ್ಬೇಕ್ರಿ. ಅಲ್ಲಿವರೆಗೂ ಚಲೋ ಹೊತ್ತಂಗೆ ಹುರ್ಕೊಡ್ರಿ. ಎಳ್ಳು ಕಲರೆಲ್ಲ ಚೇಂಜ್ ಆಗಕೈತ್ರಿ. ಇನ್ನೇನು ಮುಗೀತ್ರಿ ಎಳ್ಳು ಹುರಿದು. ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ನೋಡಿರಿ, ಇಟ್ಟಾದ್ರೆ ಸಾಕ್ರಿ. ಇವನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರಿ. ಇದೇ ಕಡೆಗೆ ನಾವು 1 ಕಪ್ ಶೇಂಗಾ ಹಾಕ್ಕೊಂಡೀನಿ ನೋಡಿರಿ. ಶೇಂಗಾನು ಚಲೋತ್ತಂಗೆ ಹುರ್ಕೋಬೇಕ್ರಿ. ಮೇಲ್ಗಡೆ ಸೊಪ್ಪೆ ಎಲ್ಲ ಉಚ್ಚುವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೊಡ್ರಿ. ಈ ರೀತಿ ಕೈ ಆಡಿಸ್ತಾ ಇರ್ಬೇಕ್ರಿ ಫ್ರೆಂಡ್ಸ್, ಅಂದ್ರೆ ಎಲ್ಲ ಕಡೆ ಚಲೋ ಹೊತ್ತಂಗೆ ಹುರಿತಾವ್ರಿ. ನೋಡಿರಿ, ಹಿಂಗೆ ಮೇಲ್ಗಡೆ ಸೊಪ್ಪು ಎಲ್ಲ ತೆಗಿಬೇಕ್ರಿ. ಅಲ್ಲಿವರೆಗೂ ಹುರಿಬೇಕ್ರಿ. ಈಗ ನಮ್ಮ ಶೇಂಗಾ ಹುರಿದವ್ರಿ. ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು. ಬನ್ನಿರಿ, ಶೇಂಗಾ ಮೇಲ್ಗಡೆ ಸೊಪ್ಪು ಎಲ್ಲ ತಕ್ಕೊಂಡ್ರಿ. ಶೇಂಗಾ ಆರಿದ್ದು ಸೊಪ್ಪು ಎಲ್ಲ ಈ ರೀತಿ ಒಂದು ಜಾಳಿಗೆಗೆ ಹಾಕ್ಕೊಂಡು ಕೈಯಿಂದ ತಿಕ್ಕಬೇಕ್ರಿ. ಹಿಂಗೆ ತಿಕ್ಕಿ ಸಾಣಿಸಿದ್ರೆ ಸಾಕ್ರಿ. ಮೇಲ್ಗಡೆ ಸೊಪ್ಪು ಎಲ್ಲ ಹೋಗ್ತೈತ್ರಿ. ಒಂದ್ಸಲ ಹಿಂಗೆ ಮಾಡಿ ನೋಡಿರಿ ನೀವು. ನೋಡಿರಿ, ನಮ್ಮ ಶೇಂಗಾ ಎಲ್ಲ ರೆಡಿ ಆದವು ರೀ. ಎಳ್ಳು ಶೇಂಗಾ ಎರಡು ಹುರ್ಕೊಂಡೇನಿ ರೀ. ಈಗ ಎಳ್ಳನ್ನ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಇದ್ರಾಗಿನೂ ಸ್ವಲ್ಪ ಎಳ್ಳು ಒಂದು ವಾಟೆದಾಗ ತೆಗೆದು ಇಟ್ಕೊತೀನಿ ರೀ. ಅವು ಯಾಕಂತ ನಿಮಗೆ ಮುಂದೆ ಗುರ್ತಾಗ್ತೈತೆ ರೀ. ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್ ವಿಡಿಯೋ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಆರಿದ ಮೇಲೆ ಮಿಕ್ಸಿ ಮಾಡಿಕೊಡ್ರಿ. ಬಿಸಿ ಇದ್ದಾಗ ಮಾಡ್ಕೋಬೇಡ್ರಿ ಫ್ರೆಂಡ್ಸ್. ಎಲ್ಲ ಜಾರಿಗೆಲ್ಲ ಅಂಟ್ಕೊಂಡು ಬಿಡ್ತೈತೆ ನೋಡಿರಿ. ಆರಿದ ನಂತರ ಮಿಕ್ಸಿ ಮಾಡಿಕೊಡ್ರಿ. ನೋಡಿರಿ, ಈ ರೀತಿ ಪೌಡ್ರ್ ಆಗಬೇಕು. ಈಗ ಶೇಂಗಾ ತೆಗೆದು ಇಟ್ಕೊಂಡಿದ್ದೀವಲ್ರಿ ಸೊಪ್ಪು ಎಲ್ಲ, ಅವನು ಮಿಕ್ಸಿ ಮಾಡ್ಕೊಂಡು ಬರ್ರಿ. ಇದು ಪೌಡ್ರ್ ಆಗಬೇಕ್ರಿ ಫ್ರೆಂಡ್ಸ್. ಅಲ್ಲಿವರೆಗೂ ಮಿಕ್ಸಿ ಮಾಡಿಕೊಡ್ರಿ. ನೋಡಿರಿ, ಈ ರೀತಿ ಪೌಡ್ರ್ ಆಗಬೇಕು. ಎಳ್ಳು ಪೌಡ್ರ್ ಇತ್ತಲ್ರಿ, ಅದ ಬುಟ್ಟಿಗೆನ ಇದನ್ನು ಹಾಕೋತೀನಿ ನೋಡಿರಿ. ಎಳ್ಳು ಮತ್ತು ಶೇಂಗಾ ಪೌಡ್ರ್ ಹಾಕ್ಕೊಂಡೇನ್ರಿ. ಚಿಕ್ಕಿ ಅಂತೂ ಇಟ್ಟು ಚಲೋ ಆಗ್ತಾವಲ್ರಿ ಫ್ರೆಂಡ್ಸ್. ನೀವು ಮಾರ್ಕೆಟ್ನಾಗ ಶೇಂಗಾ ಚಿಕ್ಕಿ ತರ್ತೀರಲ್ರಿ, ಅದೇ ರೀತಿ ಆಗ್ತಾವ್ರಿ. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿ ನೋಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡೇನಿ ನೋಡಿರಿ. 1 ಕಪ್ ಬೆಲ್ಲ ಹಾಕ್ಕೊಡ್ರಿ ಸಾಕು. ಇದಕ್ಕೆ ಒಂದು 3-4 ಚಮಚಿ ಅಷ್ಟು ನೀರು ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಬೆಲ್ಲ ಎಲ್ಲ ಕರಗಿಸ್ಕೋಬೇಕ್ರಿ. ಎಷ್ಟೊತ್ತವರೆಗೂ ಕುದಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡಿರಿ.
ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಸ್ವೀಟ್ ರೆಸಿಪಿಗಳದಾವು, ಫೆಸ್ಟಿವಲ್ ರೆಸಿಪಿಗಳದಾವು ರೀ, ಶೇಂಗಾ ಚಿಕ್ಕಿ ರೆಸಿಪಿ ಐತ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲು ನೋಡ್ಬೋದು ನೋಡ್ರಿ. ಈ ರೀತಿ ಚೆನ್ನಾಗಿ ಕುದಿಬೇಕ್ರಿ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ನೋಡ್ರಿ. ನಮ್ಮ ಬೆಲ್ಲ ಎಲ್ಲ ಕರಗಬೇಕ್ರಿ. ಇದಕ್ಕೇನು ಭಾಳ ಸಾಮಾನು ಬೇಕಾಗಂಗಿಲ್ಲ ರೀ. ಎಳ್ಳು, ಬೆಲ್ಲ, ಶೇಂಗಾ ಇದ್ರೆ ಸಾಕ್ರಿ. ಮೂರು ಸಾಮಾನಿಂದ ಈ ಸ್ವೀಟ್ ರೆಸಿಪಿ ಮಾಡ್ಬೋದು ನೋಡ್ರಿ. ತುಂಬ ಚೆನ್ನಾಗಿರ್ತೈತೆ ರೀ. ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಏನು ತಿನ್ನಕ್ಕೆ ಏನೈತಿ ಅಂತ ಕೇಳ್ತಿರ್ತಾರಲ್ರಿ. ಆವಾಗ ಇದನ್ನ ಕೊಡ್ರಿ, ಹೆಲ್ದಿಯಾಗಿಯೂ ಇರ್ತೈತಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೀತಿ ಚೆನ್ನಾಗಿ ಕುದಿಬೇಕ್ರಿ. ಇದನ್ನ ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೋಡ್ಬೇಕ್ರಿ ಫ್ರೆಂಡ್ಸ್. ಹಿಂಗೆ ಕಟ್ ಮಾಡಿ ನೋಡ್ರೆ ಮುರಿಬೇಕು ನೋಡ್ರಿ. ಅಲ್ಲಿವರೆಗೂ ಕುದಿಬೇಕ್ರಿ. ಇದನ್ನು ನೀವು ನೀರಾಗ ಒಗೆದ್ರೆ ಕಟ್ಟತ್ತ ಆವಾಜ್ ಆಗ್ಬೇಕ್ರಿ, ಕಲ್ಲು ಬಿದ್ದಂಗೆ. ಅಲ್ಲಿವರೆಗೂ ಈ ರೀತಿ ಕುದಿಸ್ಕೊರಿ. ನಮ್ಮ ಆನ ರೆಡಿ ಆಗೈತ್ರಿ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಒಂದು ಚಿಟಿಕಿನ ಸೋಡಾ ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ಚಿಕ್ಕಿ ಬಹಳ ಕುರುಕುರುವಾಗಿ ಬರ್ತಾವಂತ ಒಂದು ಚಿಟಿಕಿನ ಸೋಡಾ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗ್ಯಾಸ್ ಆಫ್ ಮಾಡಿ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಹೆಂಗೆ ಬುರುಗ್ ಬರಾಕತ್ತೈತಲ್ರಿ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಶೇಂಗಾ ಮತ್ತು ಎಳ್ಳು ಪೌಡ್ರ, ಇದಕ್ಕೆ ಹಾಕ್ಕೋಬೇಕ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಬೇಕಂದ್ರೆ ನೀವು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ರೀ. ನಾನು ಶೇಂಗಾ ಮತ್ತು ಎಳ್ಳ್ಯಾಗ ಎಣ್ಣೆ ಅಂಶ ಜಾಸ್ತಿ ಇರ್ತೈತೆ ಅಂತ ನಾನು ಮತ್ತೇನು ತುಪ್ಪ ಹಾಕ್ಕೊಂಡಿಲ್ರಿ. ನೀವು ಬೇಕಂದ್ರೆ ಹಾಕ್ಕೊಡ್ರಿ. ಈಗ ಇದು ರೆಡಿ ಆಗೈತೆ ರೀ ಫ್ರೆಂಡ್ಸ್. ಇದನ್ನು ಒಂದು ಪ್ಲೇಟು ಅಥವಾ ಬೋರ್ಡಿಗೆ ತುಪ್ಪ ಹಚ್ಕೊಂಡು ಇಟ್ಟಿದ್ದೆ ರೀ ನಾನು ಮೊದಲು. ಈ ಬೋರ್ಡಿಗೆ ಅದ್ರಾಗ ಹಾಕೋತೀನಿ ರೀ. ಈ ಪ್ಲೇಟ್ನಾಗೂ ತುಪ್ಪ ಹಚ್ಕೊಂಡು ಮಾಡ್ಕೋಬೋದು ರೀ. ಈಗ ಇದನ್ನು ಈ ರೀತಿ ಚಪಾತಿ ಮಾಡೋದಿರ್ತೈತಲ್ರಿ ಬೆಲ್ಲನ್ಗೆ, ಅದನ್ನು ತೊಗೊಂಡು ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ದಪ್ಪ ಬೇಕಲ್ರಿ ಅಷ್ಟು ದಪ್ಪ ಮಾಡಿಕೊಡ್ರಿ. ಇಲ್ಲ ನಿಮಗೆ ತಿಳು ಬೇಕಂದ್ರೆ ತಿಳುನು ಮಾಡ್ಕೋಬೋದು ರೀ. ನಾನು ಮೀಡಿಯಮ್ದಾಗ ಮಾಡಿದ್ದೆ ರೀ. ಇದ್ರ ಮೇಲ್ಗಡೆ ಮೊದಲು ತೆಗೆದಿಟ್ಕೊಂಡಿದ್ದೀವಲ್ರಿ ಎಳ್ಳು, ಅವನ್ನ ಹಾಕ್ಕೋಬೇಕು ನೋಡ್ರಿ. ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು ರೀ. ನಾನು ಎಳ್ಳು ಅಷ್ಟೇ ಹಾಕೀನಿ ರೀ. ಬೇಕಂದ್ರೆ ಬಾದಾಮು ಕಾಜು ಕಟ್ ಮಾಡಿನೂ ಹಾಕ್ಕೋಬೋದು ರೀ. ಹಾಕಿಬಿಟ್ಟು ಮತ್ತೊಂದು ಸಲ ಲಟ್ಟಿಸ್ಕೊಡ್ರಿ. ಇದನ್ನ ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ. ಸ್ವಲ್ಪ ಆರಬೇಕು. ಆವಾಗ ಒಂದು ಚಾಕುದಿಂದ ಕಟ್ ಮಾಡಿಕೊಡ್ರಿ.
ಪೂರ್ಣ ಆರಿದ ನಂತರ ಕಟ್ ಮಾಡಬೇಡ್ರಿ ಫ್ರೆಂಡ್ಸ್, ಸೇಪ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಿಕೊಡ್ರಿ. ನಿಮಗೆ ಯಾವ ಬೇಕಲ್ಲ ಆ ಶೇಪ್ ಮಾಡ್ಕೋಬೋದು ರೀ. ಸ್ಕ್ವೇರು, ಟ್ರಯಾಂಗಲು. ನಾನಿಲ್ಲಿ ಸ್ಕ್ವೇರ್ ಮಾಡೀನಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನೀವು ಕಮೆಂಟ್ ಹಾಕಿರಿ ಸಾಕು. ಮತ್ತು ವಿಡಿಯೋ ನಡಬರ್ಕ್ ಬರುವಂಥ ಅಡ್ವರ್ಟೈಸ್ಗಳನ್ನ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ ಅಂದ್ರೆ ಹೆಲ್ಪ್ ಆಗ್ತೈತೆ ನೋಡ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ರಿ ಅಷ್ಟು ದೊಡ್ಡದು ಕಟ್ ಮಾಡ್ಕೋಬೋದು ರೀ. ಈ ರೀತಿ ಕಟ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡ್ಬೇಕು ರೀ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಆರಿದ ನಂತರ ನೋಡಿರಿ ಎಷ್ಟು ಚಂದ ಉಚ್ಚಿ ಬರ್ತಾವೆ ನೋಡಿರಿ. ನೋಡಿರಿ ಎಲ್ಲ ಬೋರ್ಡ್ ಬಿಟ್ಟು ಎತ್ತಿ ನೋಡಿರಿ. ಭಾಳ ಚೆನ್ನಾಗಿರ್ತಾವೆ ರೀ. ತಿನ್ನಕ್ಕಂತೂ ಭಾರಿ ಅಂದ್ರೆ ಭಾರಿ ಸೂಪರ್ ಆಗಿರ್ತಾವೆ ನೋಡಿರಿ. ಈ ನೋಡನ್ನು ಗುರ್ತಾಕಿರ್ಬೇಕು ರೀ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ ನಿಮಗೆ. ನಮ್ಮ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿರುವಂಥ ಎಳ್ಳಿನ ಚಿಕ್ಕಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್.